ಸರ್ಕಾರದ ಕೆಲಸದ ಒತ್ತಡದ ಮಧ್ಯೆಯೂ ಕೂಡ ತಮ್ಮ ಆರೋಗ್ಯದ ಕಡೆ ಗಮನ ನೀಡಿ ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಧರ್ ಕೆ ಹೇಳಿಕೆ. ಹೌದು, ಸೊರಬ ತಾಲೂಕು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಧರ್ ಕೆ ರವರು ಉದ್ಘಾಟಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಸರ್ಕಾರದ ಕೆಲಸದ ಒತ್ತಡದಲ್ಲಿಯೂ ಕೂಡ ನಮ್ಮ ಆರೋಗ್ಯದ ಕಡೆ ಗಮನ ನೀಡಬೇಕು ಮತ್ತು ನಮ್ಮ ಅಧಿಕಾರಿಗಳ ಮೇಲೆ ಕುಟುಂಬದ ಜವಾಬ್ದಾರಿಯೂ ಕೂಡ ಇರುತ್ತದೆ. ಆದ್ದರಿಂದ ಅಧಿಕಾರಿಗಳು ತಮ್ಮ ಆರೋಗ್ಯದ ಕಡೆಯೂ ಹೆಚ್ಚಿನ ಕಾಳಜಿಯನ್ನ ವಹಿಸಿಕೊಂಡು ತಮ್ಮ ಕರ್ತವ್ಯಗಳನ್ನ ಮಾಡಲಿ ಎಂಬುದೇ ನನ್ನ ಆಶಯವಾಗಿದೆ ಎಂದು ಶಶಿಧರ್ ಅವರು ಹೇಳಿದರು. ಇವತ್ತು ನಾವು ನಮ್ಮ RDPR ನೌಕರ ಎಲ್ಲ ನೌಕರರಿಗೋಸ್ಕರ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ. ಕಾರಣ ಅಂತ ಹೇಳಿದ್ರೆ ನಾವು ದಿನನಿತ್ಯ ಒತ್ತಡದಲ್ಲಿರ್ತೀವಿ. ಒತ್ತಡದಲ್ಲಿರ್ತಾ ನಮ್ಮ ಆರೋಗ್ಯನ ನಾವು ನಿರ್ಲಕ್ಷ್ಯ ಮಾಡಿರ್ತೀವಿ. ಆದ್ರಿಂದ ಇವತ್ತೊಂದು ದಿವಸ ಎಲ್ಲ ನಮ್ಮ ತಾಲೂಕಿನ ಎಲ್ಲ ವೈದ್ಯರನ್ನು ಕರೆಸಿ ಎಲ್ಲ ತರದ ಒಂದು ಚಿಕಿತ್ಸೆಯನ್ನು ನಾವು ಮಾಡ್ತಿದ್ದೇವೆ. ನಮ್ಮೆಲ್ಲ ಸಿಬ್ಬಂದಿಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ನೌಕರರ ಒಂದು ಮನವಿ ಏನಂತ ಹೇಳಿದ್ರೆ, ಟಾರ್ಗೆಟ್ಸ್ ಇದ್ದಿದ್ದೆ, ಆದ್ರೆ ಅದರೊಟ್ಟಿಗೆ ನಾವು ನಮ್ಮ ವೈಯಕ್ತಿಕ ಜೀವನವನ್ನು ಸಹ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ವೃದ್ಧ ಪೋಷಕರು ಇರ್ತಾರೆ, ಹೆಂಡತಿ ಇರ್ತಾರೆ, ತಂದೆ ತಾಯಿ ಮತ್ತು ಮಕ್ಕಳು ಇರ್ತವೆ. ಅವ್ರಿಗೆಲ್ಲವೂ ಸಹ ನೀವು ಒಂದು ಬೆನ್ನೆಲುಬಾಗಿರ್ತೀರ. ಆದ್ರಿಂದ ತಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡದೆ ಕರ್ತವ್ಯ ನಿರ್ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೌಕರರಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಆಕ್ಚುಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಇವತ್ತು ನೌಕರರ ಸಂಖ್ಯೆ ತುಂಬಾ ಕಡಿಮೆ ಇದೆ. ವೇಕೆನ್ಸಿಗಳು ತುಂಬಾ ಜಾಸ್ತಿ ಇವೆ. ಅದರಿಂದ ಒತ್ತಡ ಮಾಮೂಲಿ ಜಾಸ್ತಿ ಇದ್ದೇ ಇರುತ್ತೆ. ಆ ಒತ್ತಡವನ್ನ ಮಧ್ಯ ಸಹ ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಅದೇ ರೀತಿ ವೈಯಕ್ತಿಕ ಜೀವನವೂ ಸಹ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಆದ್ರಿಂದ ಬೆಳಿಗ್ಗೆ ಏನೋ ನಿಮ್ಮ ಆಫೀಸ್ ಅವರ್ಸ್ ಇರುತ್ತೆ, ಆಫೀಸ್ ಅವರ್ಸ್ ಅಷ್ಟೇ ನೀವು ಕೆಲಸದ ಬಗ್ಗೆ ಯೋಚನೆ ಮಾಡಿ ಒಮ್ಮೆ ಆಫೀಸ್ ಅವರ್ಸ್ ಮುಗಿದ್ಮೇಲೆ ತಮ್ಮ ಕುಟುಂಬದೊಟ್ಟಿಗೆ ಸಂತೋಷವಾಗಿ ಇರಿ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆಯನ್ನ ಏರ್ಪಡಿಸಿದ್ದಾರೆ. ನಮ್ಮ ಅಧಿಕಾರಿಗಳು ಕೆಲಸದ ಒತ್ತಡದಲ್ಲಿ ತಮ್ಮ ಆರೋಗ್ಯದ ಕಡೆ ಗಮನ ಕೊಡುವುದಿಲ್ಲ. ತಮ್ಮ ಇಲಾಖೆಯ ಅಧಿಕಾರಿಗಳ ಆರೋಗ್ಯದ ಸಮಸ್ಯೆಗಳ ಕುರಿತು ಗಮನ ಹರಿಸಿ ಅಧಿಕಾರಿಗಳು ಆರೋಗ್ಯ ತಪಾಸಣೆ ಇಂತಹ ಕಾರ್ಯಕ್ರಮವನ್ನ ನಮ್ಮ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಶಶಿಧರ್ ರವರು ಇಂತಹ ಉತ್ತಮ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಸದುಪಯೋಗ ಎಲ್ಲ ನೌಕರರು ಕೂಡ ಬಳಸಿಕೊಳ್ಳಲಿ ಎಂಬುದೇ ನನ್ನ ಮನವಿಯಾಗಿದೆ ಎಂದು ಹೇಳಿದರು. ಗ್ರಾಮೀಣ ಉದ್ಯೋಗ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಎಲ್ಲ RDPR ಇಲಾಖೆಯ ಎಲ್ಲ ನೌಕರರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತೆ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಇದೊಂದು ವಿನೂತನವಾದಂತಹ ಕಾರ್ಯಕ್ರಮ. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಸೊರಬ ತಾಲೂಕಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಿಂದ ಇಂತಹ ಕಾರ್ಯಕ್ರಮ ಜರುಗ್ತಾ ಇದೆ. ಕೇವಲ ಟಾರ್ಗೆಟ್ ಓರಿಯೆಂಟೆಡ್ ಯೋಜನೆಗಳನ್ನೇ ಹೊಂದಿರತಕ್ಕಂಥ ಇಲಾಖೆಯಲ್ಲಿ ಇವತ್ತು ಅಧಿಕಾರಿ ನೌಕರರ ಬಗ್ಗೆ ಕಾಳಜಿಯನ್ನು ವಹಿಸಿ ಇವತ್ತು ಮುತುವರ್ಜಿ ಪಡೆದು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೊರಬ ಸಂಘದ ಎಲ್ಲ ಪದಾಧಿಕಾರಿಗಳು ಇಂಥ ಒಂದು ಮಹತ್ವರವಾದಂತಹ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ತುಂಬಾ ಶ್ಲಾಘನೀಯವಾದಂತಹ ಕಾರ್ಯಕ್ರಮ. ಎಲ್ಲ ಇಲಾಖೆಯ ಅಧಿಕಾರಿ ನೌಕರರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೇವಲ ಒಬ್ಬ ಅಧಿಕಾರಿ ನೌಕರ ಮಾತ್ರ ಅಲ್ಲ, ಯಾಕಂದ್ರೆ ಆ ಕುಟುಂಬದ ಆಧಾರ ಸ್ತಂಭ. ಅವನ ಆರೋಗ್ಯದಲ್ಲಿ ವ್ಯತ್ಯಯಾಗಿ ಅವನು ಏನಾದರೂ ಪ್ರಾಣಹಾನಿ ಆದಲ್ಲಿ, ಯಾಕಂದ್ರೆ ಇವತ್ತು ಬಹಳಷ್ಟು ಜನ RDPR ಇಲಾಖೆಯ ನೌಕರರು ಒತ್ತಡದಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಇಂಥದ್ ಮಧ್ಯದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ಸದುಪಯೋಗಪಡಿಸಿಕೊಂಡು ತಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿಕೊಂಡು ಏನಾದರೂ ವ್ಯತ್ಯಯ ಇದ್ದಲ್ಲಿ ಮುಂದಿನ ಹಂತದಲ್ಲಿ ಬೇರೆ ಬೇರೆ ಡಾಕ್ಟರ್ನ ಸಂಪರ್ಕ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇಂಥ ಒಂದು ವೇದಿಕೆಯನ್ನ ಸೃಷ್ಟಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸೊರಬ ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿಗಳಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ, ಅಧಿಕಾರಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇಂಥ ಕಾರ್ಯಕ್ರಮಗಳನ್ನ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ಇಂಥ ಕಾರ್ಯಕ್ರಮ ನಡಿಬೇಕಾಗುತ್ತೆ. ನಡೆದ್ರೆ ಮಾತ್ರ ಎಲ್ಲ ನೌಕರರಿಗೆ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ. ಕಳೆದ 3 ವರ್ಷದಲ್ಲಿ ಸತತವಾಗಿ ನಾವು
ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ವಿ. ಲಾಸ್ಟ್ ಇಯರ್ ಮಾತ್ರ ಒಂದು ಗ್ಯಾಪ್ ಆಗಿದೆ. ಈ ಮುಂದಿನ ಹಂತದಲ್ಲಿ ಕೂಡ ತಾಲೂಕಿನ ಎಲ್ಲ ಇಲಾಖೆಯ ನೌಕರರಿಗೆ, ಅಧಿಕಾರಿಗಳಿಗೆ ಕರೆಸ್ಬಿಟ್ಟು ಆರೋಗ್ಯ ತಪಾಸಣಾ ಶಿಬಿರವನ್ನ ಮತ್ತೆ ಒಂದು ರಕ್ತದಾನ ಶಿಬಿರ, ಯಾಕಂದ್ರೆ ಎಲ್ಲೂ ನಾವು ಹೊರಗಡೆ ಎಲ್ಲೂ ಸೃಷ್ಟಿ ಮಾಡ್ತಕ್ಕಂಥದ್ದು ರಕ್ತವನ್ನು ಸೃಷ್ಟಿ ಮಾಡಕ್ ಆಗಲ್ಲ. ನಮ್ಮ ದೇಹದಲ್ಲಿ ಮಾತ್ರ ಅದು ಸೃಷ್ಟಿ ಆಗುತ್ತೆ. ಆ ರಕ್ತದಿಂದ ಇನ್ನೊಂದು ಜೀವವನ್ನ ಉಳಿಸೋದಕ್ಕೆ ಅವಕಾಶ ಆಗುತ್ತೆ. ಅಂತ ಒಂದು ರಕ್ತದಾನ ಶಿಬಿರವನ್ನು ಕೂಡ ಮತ್ತೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಹಮ್ಮಿಕೊಳ್ತೀವಿ. ಖಂಡಿತ ಒಂದು ಒಳ್ಳೆ ಕಾರ್ಯಕ್ರಮ. ಸಂಘ ಇದಕ್ಕೆ ಸದಾ ನೌಕರ ಪರವಾಗಿ ಕೆಲಸ ಮಾಡೋದಕ್ಕೆ ಸಿದ್ಧ ಇದೆ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ. ಈ ಕಾರ್ಯಕ್ರಮದಲ್ಲಿ ನೂರಾರು ಗ್ರಾಮೀಣ ಅಭಿವೃದ್ಧಿ ನೌಕರರು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ನೌಕರರು ಕೂಡ ಭಾಗವಹಿಸಿದ್ರು. ವಿಜಯ್ ಗೌಳಿ, ಜನತಾ ಮೀಡಿಯಾ, ಸೊರಬ.